ಸ್ಕ್ವಯರ್ಸ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್ ಮತ್ತು ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಏನಿದು ಸ್ಕ್ವಯರ್ಸ್ ಆ್ಯಂಡ್ ಸ್ಕ್ವಯರ್ ರೂಟ್ಸ್, ಕ್ಯೂಬ್ಸ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಅಂದರೆ ಅಂತ ನೋಡೋಣ. ಸ್ಕ್ವಯರ್ ಆಫ್ ಎ ನಂಬರ್. ಸೊ ಸ್ಕ್ವಯರ್ ಆಫ್ ಎ ನಂಬರ್ ಅಂದರೆ ಏನು? 9 ಎಷ್ಟು ಸರಿ ಹೋಗುತ್ತೆ ಅಂತ. 9 ಅಂದರೆ 9 ಸ್ಕ್ವಯರ್, 9 ಇಂಟು 9 81. ಸೊ 3/7 ಸ್ಕ್ವಯರ್ 2 ಸರಿ ನಾವು ಮಲ್ಟಿಪ್ಲೈ ಮಾಡೋ ಅದನ್ನು ಸ್ಕ್ವಯರ್ ಆಫ್ ಎ ನಂಬರ್ ಅಂತಾರೆ. ಪರ್ಫೆಕ್ಟ್ ಸ್ಕ್ವಯರ್ ಹೆಂಗೆ ಕಂಡುಹಿಡಿಯೋದು? ಸೊ 2 ಸ್ಕ್ವಯರ್ ಅಂದರೆ 4. ಸೊ ನೆಕ್ಸ್ಟ್ 3 ಸ್ಕ್ವಯರ್ ಪರ್ಫೆಕ್ಟ್ ಸ್ಕ್ವಯರ್ ಬಂದ್ಬಿಟ್ಟು 9. ಸೊ 4 ಸ್ಕ್ವಯರ್ ಅಂದರೆ 16. ಇದು ಪರ್ಫೆಕ್ಟ್ ಸ್ಕ್ವಯರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು? ಟೆಸ್ಟ್. ಓಕೆ, ಇವಾಗ ಟೆಸ್ಟ್ ಫಾರ್ ಎ ನಂಬರ್ ಹೆಂಗೆ ನಾವು ಪರ್ಫೆಕ್ಟ್ ಸ್ಕ್ವೇರ್ನ ಕಂಡುಹಿಡಿಯೋದು ಅಂತ. ಓಕೆ, ಇವಾಗ 7056ನ ಪರ್ಫೆಕ್ಟ್ ಸ್ಕ್ವೇರ ಇಲ್ವಾ ಅಂತ ನಾವು ಕಂಡುಹಿಡಿಬೇಕು. ಓಕೆನಾ? ಇವಾಗ 7056 ಆಯಿತಾ. ಸೊ 2 3s are 6. ಇದರ ನಾನೇ ಫೈಂಡ್ ಮಾಡಿ ನಿಮಗೆ ನೋಡಿಸ್ತೀನಿ. ಸೆವೆನ್ ಝೀರೋ ಫೈವ್ ಸಿಕ್ಸ್. ಸೊ 2 3s are 6, ರಿಮೈನಿಂಗ್ 1 ಇದೆ. ಸೊ 5, 2 5s are 10, 2 2s are 4, ರಿಮೈನಿಂಗ್ ಇಲ್ಲಿ 1 ಇದೆ. 16, 2 8s. ಸೊ ನೆಕ್ಸ್ಟ್, ಸೊ 2 1s ಇನ್ನು ರಿಮೈನಿಂಗ್ 1 ಇದೆ, ಇಲ್ಲಿ ಜಾಯಿನ್ ಆದರೆ 2 7s are 14 ಮತ್ತು 2 7s are 14. ಇಲ್ಲಿ ನಮಗೆ ರಿಮೈನಿಂಗ್ 1 ಇದೆ. ಸೊ 2 6s are 12, 2 4s. ನೆಕ್ಸ್ಟು 2 8s are 16, ರಿಮೈನಿಂಗ್ 1 ಇದೆ ನಮಗೆ. 16 2 8 are 16, ರಿಮೈನಿಂಗ್ 1 ಇದೆ. ಸೊ 16, 2 8s are 16, 2 2s are 4. ಓಕೆ, ನೆಕ್ಸ್ಟ್, ಸೊ 2 4s are 8 ಮತ್ತು 2 4s are 8, 2 1s. ನೆಕ್ಸ್ಟ್ ಈಗ 2 ಅಲ್ಲೇ ಹೋಗುತ್ತೆ. 2 2s are 4. F3 ತಗೊಳ್ಳೋಣ. 3 1s, ರಿಮೈನಿಂಗ್ 1 ಇದೆ. ರಿಮೈನಿಂಗ್ ನಮ್ಗೆ 1 ಇದೆ, 14. ಸೊ 3 4s are 12. 3 4s are 12, ರಿಮೈನಿಂಗ್ ನಮಗೆ ಎಷ್ಟಿದೆ? 14. ಇನ್ನು ರಿಮೈನಿಂಗ್ ನಮಗೆ 2 ಇದೆ. ಸೊ 21. 3 7s are 21. ನೆಕ್ಸ್ಟು ಇದು 3 9s are 27. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ನಿಮಿಷ ಮಿಸ್ಟೇಕ್ ಆಗೋಗಿದೆ. ಸೊ 3 1s are 3, ರಿಮೈನಿಂಗ್ 1 ಇದೆ. 3 4s are 12 ತಾನೆ, 2 ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ 3, ಸೊ 3 4s are 12, ರಿಮೈನಿಂಗ್ 2 ಇದೆ. ಸೊ 3 9s are 27. ನೆಕ್ಸ್ಟು ಇನ್ನು 49. ಸೊ 49 ಯಾವ ಟೇಬಲಲ್ಲಿ ಹೋಗುತ್ತೆ? 7 7s are 49, 7 1s are 7. ಈಗ ಪರ್ಫೆಕ್ಟ್ ಸ್ಕ್ವೇರ್ ಇದೆಯಾ ಇಲ್ವಾ ನೋಡೋಣ. ಸೊ 2 ಇಂಟು 2, ಆಮೇಲೆ 2 ಇಂಟು 2, ನೆಕ್ಸ್ಟು 3 ಇಂಟು 3, 7 ಇಂಟು 7. ಸೊ 2 ಸ್ಕ್ವಯರ್ ಇಂಟು 2 ಸ್ಕ್ವಯರ್ ಇಂಟು 3 ಸ್ಕ್ವಯರ್ ಇಂಟು 7 ಸ್ಕ್ವಯರ್. ಸೊ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವಯರ್. ಸೊ ಇನ್ನೊಂದು ಸಮ್ ಸಾಲ್ವ್ ಮಾಡಿ ನೋಡೋಣ. 9075 ನೋಡೋಣ ಈಗ. ಸೊ 9075 ಇದೆ. ಸೊ 9075 2 ಟೇಬಲಲ್ಲೆಲ್ಲ ಹೋಗಲ್ಲ ಅನಿಸುತ್ತೆ. ಸೊ 3 3s are 9. 3 3s are 9. ಸೊ ನೆಕ್ಸ್ಟ್ 0 ಹಾಗೆ ಹಾಕ್ಕೊಳೋಣ. 3 2s are 6, 1 ರಿಮೈನಿಂಗ್. 3 5s are 15. ಓಕೆ, ನೆಕ್ಸ್ಟ್ ಯಾವುದು? ಸೊ ನೆಕ್ಸ್ಟ್ ಮತ್ತೆ 3 ಟೇಬಲೆಲ್ಲ ಹೋಗಲ್ಲ. ಸೊ ಇವಾಗ 5 ಟೇಬಲ್ ತಗೊಳ್ಳೋಣ. 5 6s are 30, 5 5s are 25. ಓಕೆ, ನೆಕ್ಸ್ಟ್ ಯಾವ
ಯಾವ ಟೇಬಲ್ ಹೋಗುತ್ತೆ 13. ಸೊ 13 5s 13 5s 65 ಅಲ್ವಾ. ನೆಕ್ಸ್ಟ್ 5 1s 5. ಸೊ 5 ಸ್ಕ್ವಯರ್ 13 ಇಂಟು 3. ಸೊ ಇದಕ್ಕೆ ಪರ್ಫೆಕ್ಟ್ ಸ್ಕ್ವಯರ್ ಇಲ್ಲ, ಸೊ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್. ಓಕೆ, ಈ ರೀತಿ. ಸೊ ಈಗ ಅರ್ಥ ಆಯ್ತಲ್ವ ಪರ್ಫೆಕ್ಟ್ ಸ್ಕ್ವಯರ್ ಹೆಂಗೆ ಫೈಂಡ್ ಮಾಡೋದು ಅಂತ. ನೋಡಿ, ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವಯರ್. ಒಂದು ನಿಮಿಷ ಇರಿ. ಸೊ ಈಗ ಅರ್ಥ ಆಯ್ತಲ್ವ ನೆಕ್ಸ್ಟು ಪರ್ಫೆಕ್ಟ್ ಸ್ಕ್ವಯರು ಹೆಂಗೆ ಫೈಂಡ್ ಮಾಡೋದು ಅಂತ. ನೆಕ್ಸ್ಟ್ ಸ್ಕ್ವಯರ್ ರೂಟ್. ಏನಿದು ಸ್ಕ್ವಯರ್ ರೂಟು ಅಂತ ನೋಡೋಣ. ಸ್ಕ್ವಯರ್ ರೂಟ್ ಅಂದರೆ ಸ್ಕ್ವಯರ್ ರೂಟ್ ಆಫ್ ಎ ನಂಬರ್ ಎಕ್ಸ್. ಸೊ ಈಸ್ ದಟ್ ನಂಬರ್ ವಿಚ್ ವೆನ್ ಮಲ್ಟಿಪ್ಲೇಡ್ by itself gives x as the product. ಸೊ ಈಗ ಅರ್ಥ ಆಯ್ತಲ್ವ, ಸ್ಕ್ವಯರ್ ರೂಟ್ ಆಫ್ ಎ ನಂಬರ್ ಈಸ್ ದಿ ನಂಬರ್ ವಿಚ್ ವೆನ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಗಿವ್ಸ್ ಎಕ್ಸ್ ಆಸ್ ದಿ ಪ್ರಾಡಕ್ಟ್. ಸ್ಕ್ವಯರ್ ರೂಟ್ ಇವಾಗ ಪರ್ಫೆಕ್ಟ್ ಸ್ಕ್ವಯರ್ ಅಂತ ಏನಂತ ಗೊತ್ತಾಯಿತು. ಇವಾಗ ಸ್ಕ್ವಯರ್ ರೂಟ್ ಅಂದರೆ ಇವಾಗ 49ಗೆ ಸ್ಕ್ವಯರ್ ರೂಟ್ ಏನು 7, ಆ ರೀತಿ. ಸೊ ರೂಟ್ ಆಫ್ 49 ಏನು 7, ಸ್ಕ್ವಯರ್ ರೂಟ್ ಆಫ್ 49 ಇಸ್ 7 ಎಕ್ಸಾಂಪಲ್ಗೆ. ಈಗ 9/25ಗೆ ಏನು ಸ್ಕ್ವಯರ್ ರೂಟು ಅಂತ ಫೈಂಡ್ ಮಾಡೋದು. ಪರ್ಫೆಕ್ಟ್ ಸ್ಕ್ವಯರ್ ಫೈಂಡ್ ಮಾಡಬೇಕು. ಸೊ ಅದನ್ನು ಸ್ಕ್ವಯರ್ ರೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನೇನು ಮೆಥಡ್ಸ್ ಆಫ್ ಫೈಂಡಿಂಗ್ ದಿ ಸ್ಕ್ವಯರ್ ರೂಟ್ ಅಂದರೆ ಏನು ಅಂತ. ಫಸ್ಟ್ ಸ್ಟೆಪ್ ಫ್ಯಾಕ್ಟರೈಸೇಷನ್ ಮೆಥಡ್. ಹೆಂಗಿದು, ಫಸ್ಟ್ ರೀಸಾಲ್ವ್ ದಿ ಗಿವನ್ ನಂಬರ್ ಇಂಟು ಪ್ರೈಮ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮೇಕ್ ಪ್ಯಾರ್ಸ್ ಆಫ್ ಎ ಸಿಮಿಲರ್ ಫ್ಯಾಕ್ಟರ್ಸ್. ಸೊ ಪ್ರಾಡಕ್ಟ್ ಆಫ್ prime factors, choose an one out of every pair gives the square root of the given number. ಸೊ ಈಗ ನೋಡೋಣ, ಎಕ್ಸಾಂಪಲ್ ನೋಡೋಣ ಹೆಂಗೆ ನಾವು ಪರ್ಫೆಕ್ಟ್ ಸ್ಕ್ವಯರ್ನ ಫೈಂಡ್ ಮಾಡೋದು ಅಂತ. ಇಂಟು ಪ್ರೈಮ್ ಫ್ಯಾಕ್ಟರ್ ವಿ ಗೆಟ್. ಓಕೆ, ಸೊ 2 8s are 16, ರಿಮೈನಿಂಗ್ 1, 2 8s are 16, 2 2s are 4. ನೆಕ್ಸ್ಟ್ 2 4s are 8, 2 4s are 8, 2 1s are. ನೆಕ್ಸ್ಟ್ 3 ಟೇಬಲ್ ಅಲ್ಲ, 3 1s are 3, ರಿಮೈನಿಂಗ್ 1 ಇದೆ, 3 4s are 12, 3 7s are 21. ನೆಕ್ಸ್ಟ್ ಅಗೇನ್ 3 4s are 12, ರಿಮೈನಿಂಗ್ 27, 3 9s are 27. ಸೊ ಈಗ ಎಷ್ಟಿದೆ 2 ಸ್ಕ್ವಯರ್ ರೂಟ್ ಆಫ್ 7 64. ಆಗ 2 ಸ್ಕ್ವಯರ್ 3 ಸ್ಕ್ವಯರ್ ಇಂಟು 7, 2 3s are 6, 7 6 are 42. ಈ ರೀತಿ ಮಾಡಬೇಕು. ಸೊ ನಾನು ನಿಮಗೆ ಮಾಡಿ ನೋಡಿಸ್ತೀನಿ. 1764 ಹೆಂಗಿದು ಸ್ಕ್ವಯರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಓಕೆ, ಇಲ್ಲಿ 1764. ಓಕೆ, ಸೊ 2 ತಗೊಳ್ಳೋಣ. 2 8s are 16, ರಿಮೈನಿಂಗ್ 1 ಇದೆ, ಸೊ 2 8s are 2 2s are 4. ಸೊ ಅಗೇನ್ 2 4s are 8, 2 4s are 8, 2 1s are. ನೆಕ್ಸ್ಟ್ 3 ತಗೊಳ್ಳೋಣ. 3 1s are 3, ರಿಮೈನಿಂಗ್ 1 ಇದೆ, 14. ಸೊ 3 4s are 12, ರಿಮೈನಿಂಗ್ 2 ಇದೆ, 21, 3 7s are 21. ನೆಕ್ಸ್ಟ್ 3 4s are 12, ರಿಮೈನಿಂಗ್ 2 ಇದೆ, ಸೊ 3 9s are 27. ನೆಕ್ಸ್ಟು 7 7s are 49, 7 1s are 7. ಈಗ ರೂಟ್ ಆಫ್ 1764. ಓಕೆ, ಸೊ 2 ಸ್ಕ್ವಯರ್ ಇಂಟು 3 ಸ್ಕ್ವಯರ್ ಇಂಟು 7 ಸ್ಕ್ವಯರ್ ಈಕ್ವಲ್ಸ್ ಟು 2 ಇಂಟು 3 ಇಂಟು 7 ಆಯಿತಾ. ಸೊ 2 3s are 6, 6 7s are 42. ಈ ರೀತಿ ಫ್ಯಾಕ್ಟರೈಸೇಷನ್ ಮೆಥಡ್. ಸೊ ಈ ರೀತಿ ನಾವು ಸ್ಕ್ವಯರ್ ರೂಟ್ ಫೈಂಡ್ ಮಾಡೋದು. ಸೊ ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಮಾಡಿ ನೋಡಿಸ್ತೀನಿ. ಯಾವುದದು, ಸೊ 2 4 3 3 6, 2 4 3 3 6. ಓಕೆ, ಸೊ ಇದು ಹೆಂಗೆ ಮಾಡೋದು. ಸೊ 2 ಟೇಬಲಲ್ಲಿ ಮಾಡೋಣ.
2 1s are 2, 2 2s are 4, 2 1s are remaining 1 ಇದೆ, 2 6 are 12, remaining 1 2 8s are. Okay, next. So next 2 6 are 12. 2 6 are 12, 2 8s are 16, 2 4s are. So next again 2 3s are 6, 2 4s are 8, 2 2s are 4. Next again 2 table, 2 1s are remaining 1 ಇದೆ, 2 7s are 14, next 2 1s. So next ಯಾವ ಟೇಬಲಲ್ಲಿ ಮಾಡೋಣ, 171. ಸೊ 3 ಮಾಡೋಣ. ಸೊ 3 5s are 15, ರಿಮೈನಿಂಗ್ ಎಷ್ಟಿದೆ 21, ಸೊ 3 7s are 21. ಸೊ ಯಾವಾಗಲೂ ಅಷ್ಟೇ, ಒಂದು ನಿಮಿಷ ನಾನು ನಿಮಗೆ ಫಸ್ಟಿಂದ ಮತ್ತೆ ಮಾಡ್ತೀನಿ ರೀ ಇದನ್ನು. ಸೊ 2 4 3 3 6. ಓಕೆ, ಸೊ 2 1s are 2, 2 2s are 4, ನೆಕ್ಸ್ಟು ಏನಿದೆ 2 1s are remaining, 2 6 are 12, ರಿಮೈನಿಂಗ್ 1 ಇದೆ, ಸೊ 2 8s. ಓಕೆನಾ. ನೆಕ್ಸ್ಟ್ 2 6 are 12. ಇವಾಗ ನಾವು ಇಲ್ಲಿ ಒಂದೇ ಸರಿ ಸ್ಟಾರ್ಟಿಂಗೇ ನಾವು 2 ನಂಬರ್ ತಗೋಬಿಟ್ರಿ, ಸೊ ಆಗ ನಾವು ಇಲ್ಲಿ 0 ಹಾಕ್ಕೋಬೇಕು ಯಾವಾಗಲೂ ಅಷ್ಟು. ಇವಾಗ ನಾವು ಇಲ್ಲಿ 2 1s are 2 ಅಂತ ಹಾಕ್ಕೊಂಡ್ರಿ, ಸೊ ಓನ್ಲಿ 1 ನಂಬರ್ ತೊಗೊಂಡಿರೋದ್ರಿಂದ ನಾವು ಹಾಗೆ ಕಂಟಿನ್ಯೂಸ್ ಮಾಡಿದ್ರಿ. ಇವಾಗ ಇಲ್ಲಿ ನಾವು ಡೈರೆಕ್ಟಾಗಿ 2 ನಂಬರ್ ತೊಗೊಂಡಿರೋದ್ರಿಂದ 2 6 are 12, 0 ಹಾಕ್ಕೋಬೇಕು. ನೆಕ್ಸ್ಟ್ ಏನು 2 8s are 16, 2 4s are 8. ನೆಕ್ಸ್ಟ್ 2 3s are 6 ಮತ್ತು 0, 2 4s are 8, 2 2s are 4. ನೆಕ್ಸ್ಟ್ ಅಗೇನ್ 2 1s are 2, 2 5s are 10. ನೆಕ್ಸ್ಟ್ ಏನು 2 2s are 4 ಅಲ್ಲ, 2 2 1s. ನೆಕ್ಸ್ಟ್ 3 ಟೇಬಲಲ್ಲಿ ಹೋಗುತ್ತಲ್ವಾ. ನಾನೇನು ಹೇಳಿದೆ ಇವಾಗ, ಸ್ಟಾರ್ಟಿಂಗ್ ನಾವು 2 ನಂಬರ್ ತಗೊಂಡ್ರೆ 3 5s are 15, 0 ಹಾಕ್ಕೋಬೇಕು ಅಂತ ಹೇಳಿದೆ, 0. ನೆಕ್ಸ್ಟ್ 3 7s are 21. ನೆಕ್ಸ್ಟ್ ಸೊ ನೆಕ್ಸ್ಟ್ ಅಗೇನ್ 3 1s are 3, ರಿಮೈನಿಂಗ್ 20 ಇದೆ. ಓಕೆ, 6 3s are 20ಅಲ್ಲಿ 3 6 are 18 ಅಲ್ವಾ. ರಿಮೈನಿಂಗ್ ನಮಗೆ ಎಷ್ಟಿದೆ 2 ಇದೆ, ಸೊ 3 9s are 27. ನೆಕ್ಸ್ಟ್ ಯಾವ ಟೇಬಲಲ್ಲಿ ಹೋಗುತ್ತೆ, ನೆಕ್ಸ್ಟ್ ಯಾವ ಟೇಬಲಲ್ಲಿ ಹೋಗುತ್ತೆ ಅಂದರೆ ಇದು 13 in 3 3s are 9, 3 1s are 3, ನೆಕ್ಸ್ಟ್ 1 3, ಸೊ 13. ಸೊ ಯಾವಾಗಲಾದರೂ ಅಷ್ಟೇ ನಾವು ಸ್ಕ್ವೇರ್ ರೂಟ್ ಫೈಂಡ್ ಮಾಡುವಾಗ ಸೇಮ್ ಆಗಿರುತ್ತೆ ನಂಬರ್, ನಾವು ಮಲ್ಟಿಪ್ಲೈ ಯಾವುದು ಸಿಗುತ್ತೋ ಸೇಮಾಗಿ ಸಿಗುತ್ತೆ. ಸೊ ಈಗ ಏನಿದು 2 ಸ್ಕ್ವಯರ್ ಇಂಟು 2 ಸ್ಕ್ವಯರ್, ಸೊ ಇಂಟು 3 ಸ್ಕ್ವಯರ್ ಇಂಟು 13 ಸ್ಕ್ವಯರ್. ಸೊ 2 ಇಂಟು 3 ಇಂಟು 13. ಓಕೆ, 2 2s are 4, 4 3s are 12, ಸೊ 12 ಇಂಟು 13 ಎಷ್ಟು, 3 2s are 6, 3 1s are 3, 1 2 3 4 5, 156. ಓಕೆ, ಸೊ ಈಗ ಅರ್ಥ ಆಯ್ತಲ್ವಾ. ಸೊ ಹೀಗೆ ನಾವು ಸ್ಕ್ವೇರ್ ರೂಟ್ ಅಂತ ಫೈಂಡ್ ಮಾಡೋದು. ನೆಕ್ಸ್ಟ್ ಎಕ್ಸಾಂಪಲ್ ಏನು, ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್. ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್
by which 720 should be. So 720 should be multiplied to get perfect square number. Okay, so find the smallest number by which 720 should be multiplied. 720 should to get 720 ಯಾವ ಇದರಲ್ಲಿ ಮಲ್ಟಿಪ್ಲೈ ಆದರೆ ಪರ್ಫೆಕ್ಟ್ ಸ್ಕ್ವೈರ್ ಬರುತ್ತೆ. ಸ್ಮಾಲೆಸ್ಟ್ ನಂಬರ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಲ್ವಾ. ಸೊ ಈಗ ನಾವು ಏನು ಪರ್ಫೆಕ್ಟ್ ಸ್ಕ್ವೈರ್, ಸೊ ಆಪ್ಟೈನ್ಡ್. ನೆಕ್ಸ್ಟು ಫೈಂಡ್ ದಿ ಸ್ಕ್ವೈರ್ ರೂಟ್ ಆಫ್ ದಿಸ್ ಅಂತ. ಸೊ ಈಗ ಫೈಂಡ್ ಮಾಡೋಣ ಇರಿ, ಈ ಸಮ್ನ ಸಾಲ್ವ್ ಮಾಡೋಣ ಈಗ. mm, 720. ಸೊ 720 ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿದ್ದಾರೆ ಅಲ್ವಾ. 2 3s are 6, 2 6 are 12, so 2 1s are 2 8s are 16. Okay, next. ಸೊ ಈಗ 2 9s are 18. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ವಿಷಯ, ನಮ್ಗೆ ಇಲ್ಲೇನಾದರೂ ಸೈಡಲ್ಲಿ ಲೈಕ್ 4 ನಂಬರ್ಸ್ ಇದ್ದರೆ 0 ಅಂತ ಹಾಕ್ಕೋಬೇಕು. ನಾನು ಹಿಂಗೆ ಹೇಳಿದೆ 2 ನಂಬರ್ ತಗೊಂಡ್ರೆ ನಾವು 0 ಹಾಕ್ಕೋಬೇಕು ಅಂತ. ಬಟ್ ನಾವು ಆ ಸೈಡು ನೋಡ್ಕೋಬೇಕು. ಆ ಸೈಡು ನಮಗೆ ಬೇರೆ ಲೈಕ್ 2 ನಂಬರ್ ಇದ್ದರೆ ಮಾತ್ರ ನಾವು 0 ಹಾಕ್ಕೋಬೇಕು, ಇಲ್ಲಾಂದರೆ ಏನೂ ಇಲ್ಲ. ನೆಕ್ಸ್ಟ್ 2 4s are 8, 2 5s are 10. ಓಕೆ, ನೆಕ್ಸ್ಟ್ ಯಾವುದು 3 ಟೇಬಲಲ್ಲಿ ಮಾಡೋಣ. 3 1s are 3, 3 5s are 15. ಓಕೆ, ನೆಕ್ಸ್ಟ್ 3 5s are 15. ಸೊ ನೆಕ್ಸ್ಟ್ ಏನು, 5 1s are 5. ಸೊ 2 square 3 square into 5. ಓಕೆ, ಸೊ ಇದು ಬಂದ್ಬಿಟ್ಟು ನಮಗೆ ಅವ್ರೇನು ಕ್ವಶನ್ ಕೇಳಿರೋದಂದರೆ ನಮ್ಮನ್ನು, ವಾಟ್ ಈಸ್ ದಿ ಪರ್ಫೆಕ್ಟ್ ಸ್ಕ್ವೇರ್ ಸೊ ಆಬ್ಟೈನ್ಡ್. ಸೊ ರಿಸಾಲ್ವಿಂಗ್ 720 is a prime factor in pairs while 5 is alone. So we should multiply the given number by 5 to get a perfect square number. Next, perfect square number so obtained 720 into 5. So 720 into obtained ಯಾವ ನಂಬರಿಂದ ಅಂದರೆ 720 into 5ಅಲ್ಲಿ ಮಾಡಿದ್ರೆ ನಮಗೆ 3600 ಬರುತ್ತೆ. ಓಕೆ, ಸೊ ಆಗ 3600ಗೆ ಪರ್ಫೆಕ್ಟ್ ಸ್ಕ್ವಯರ್ ಇದು. ಸೊ ಈಗ ಅರ್ಥ ಆಯ್ತಲ್ವಾ. ನೆಕ್ಸ್ಟ್, ಫೈಂಡ್ ದಿ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 6000 ಶುಡ್ ಬಿ ಡಿವೈಡೆಡ್. ಇಲ್ಲಿ ಮಲ್ಟಿಪ್ಲೈಡ್, ಇಲ್ಲೂ ಡಿವೈಡೆಡ್ ಅಂತ ಕೇಳಿದ್ದಾರೆ ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವಯರ್. ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ 5ಅಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪರ್ಫೆಕ್ಟ್ ಸ್ಕ್ವಯರ್ ಬರುತ್ತೆ ಅಂತ ಹೇಳಿದರು. ಇಲ್ಲಿ ನಮಗೆ ಡಿವೈಡ್ ಮಾಡಬೇಕು. ಸೊ ಇದು ಮಾತ್ರ ಅಲೋನ್ ಆಗಿದೆ ಅಲ್ವಾ, 5 3s are 15. ಸೊ ಅದರಲ್ಲಿ ಡಿವೈಡ್ ಮಾಡಬೇಕು. ಸೊ ಇದನ್ನ ನಾನು ನಿಮಗೆ ಮಾಡೇ ನೋಡಿಸ್ತೀನಿ. ಇದು ಇಲ್ಲಾಂದರೆ ಈ 2 ಸಮ್ಸ್, ಫಸ್ಟ್ ಸಮ್ ಅರ್ಥ ಆಯ್ತಲ್ವಾ. ಮಲ್ಟಿಪ್ಲೈಡ್ ಅಂದರೆ ಕ್ಲಿಯರಾಗಿ ಮಾಡ್ತೀನಿ ರೀ ನಿಮಗೆ. 6000 ಏನು ಕೇಳಿರೋ ಕ್ವಶನ್ಸು, ಸ್ಮಾಲೆಸ್ಟ್ ನಂಬರ್ ಶುಡ್ ಬಿ ಡಿವೈಡೆಡ್. So 2 3s are 6. Okay, next 0 0 0. Next 2 1s are 2, 2 5s are 10. Next ಯಾವುದು, ಸೊ 2 7s are 14
ಮತ್ತು ರಿಮೈನಿಂಗ್ 1 2 5s 10. 2 3s 6, ರಿಮೈನಿಂಗ್ 1 2 7s 14. ನೆಕ್ಸ್ಟ್ ಇಲ್ಲಿ 1 ಇದೆ, 2 5s. ಓಕೆ, ನೆಕ್ಸ್ಟ್ 3 ಟೇಬಲ್, 3 1s 3, 3 2s 6, 3 5s 15. ನೆಕ್ಸ್ಟ್ ಏನರಲ್ಲಿ ಹೋಗುತ್ತೆ, ಯಾವ ಟೇಬಲಲ್ಲಿ ಮಾಡಿದ್ರೆ ಹೋಗುತ್ತೆ, ಸೊ ಈಗ 5 ಟೇಬಲಲ್ಲಿ ಹೋಗುತ್ತೆ, ಯಾಕಂದರೆ 3 ಟೇಬಲಲ್ಲಿ ಹೋಗಲ್ಲ, ಅದರಿಂದ 5 2s 10. ಓಕೆ, ನೆಕ್ಸ್ಟ್ 5 2s 10, ರಿಮೈನಿಂಗ್ 2 ಇದೆ, ಸೊ 5 5s 25. ನೆಕ್ಸ್ಟ್ 5 5s 25, 5 1s 5. ಸೊ 2 into 2, 2 into 2, 3 into 5 into 5 into 5. ಇದೆರಡು ಒಂದು, ಇದೆರಡು ಒಂದು, ನೆಕ್ಸ್ಟ್ ಇದೆರಡು ಒಂದು. ಓಕೆ, ನೆಕ್ಸ್ಟ್ ಇವಾಗ ಇಲ್ಲೇನು 5 into 3, 5 3s 15. ಸೊ 6000ನ ಡಿವೈಡ್ ಮಾಡಿದ್ರೆ 15ಅಲ್ಲಿ ವಿಲ್ ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ 15 2s 13, 15 3s 45, 15 4 5 4 1s 4 5 6. ಓಕೆ, 15 4s 60. ಸೊ 0, ಇವಾಗ ಎಷ್ಟು 0 ಇದೆ, ಸೊ 400. ಸೊ 400ಅಲ್ಲಿ ಡಿವೈಡ್ ಮಾಡಿದ್ರೆ ನೋಡಿಲಿ, ಸೊ 400ಅಲ್ಲಿ ಇದು ಮಾಡಿದ್ರೆ 400, ಫೈಂಡ್ ದಿ ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್ 400. ಸೊ 2 into 2, 2 into 2, ಆಮೇಲೆ 5 into 5. ಸೊ ದಿಸ್ ಈಸ್ ದಿ ಸ್ಕ್ವೇರ್ ರೂಟ್ ಆಫ್ ದಿಸ್ ಒನ್. ಸೊ ಈಗ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಏನು, 122 plants, 1225 plants ought to be planted. Okay, so ought to be planted in a garden in such a way. Okay, in such a way so that each row contains as many plants, so as the number of rows. So find the number of plants in each row. Okay, find the number of plants in each row. Okay, ಏನು ಕ್ವಶನು ಇದು, ಪ್ರಾಬ್ಲಮಾಗಿ ಕೇಳಿದ್ರೆ, ವರ್ಡ್ ಪ್ರಾಬ್ಲಮಾಗಿ ಕೇಳಿದ್ರೆ ಹೆಂಗೆ ಸಾಲ್ವ್ ಮಾಡೋದು ಅಂತ. ಸೊ 1 2 2 5 plants ought to be planted. So ought to be planted in a garden in such a way so that each row contains as many plants as the number of rows. So find the number of plants in each row. Okay, next let the number of rows be x. Okay, let the number of rows be x. Next ಏನು, then the number of plants in each row equal to x. Total number of plants each rowನು x, ಬಿಕಾಸ್ ನಮ್ಗೆ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ. ಗಾರ್ಡನಲ್ಲಿ ಪ್ಲ್ಯಾಂಟ್ ಮಾಡಿರೋದೆಷ್ಟು 125. ನಂಬರ್ ಆಫ್ ಪ್ಲ್ಯಾಂಟ್ಸ್ ಇನ್ ಈಚ್ ರೋ ಗೊತ್ತಿಲ್ಲ, ಈಚ್ ರೋ ಕಂಟೈನ್ಸ್ ಎಷ್ಟು ಅಂತಲೂ ಗೊತ್ತಿಲ್ಲ. ಸೊ ಅದಕ್ಕೆ ನಂಬರ್ ಆಫ್ ರೋಸ್ ಬಿ ನಂಬರ್ ಆಫ್ ಪ್ಲ್ಯಾಂಟ್ಸ್ ಇನ್ ಈಚ್ ರೋ, ಅದು ಎಕ್ಸ್, ಆಗ ಎಕ್ಸ್ ಸ್ಕ್ವಯರ್. ಟೋಟಲ್ ನಂಬರ್ ಆಫ್ ಪ್ಲ್ಯಾಂಟ್ಸ್ 125. ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 125. ಸೊ ಇದಕ್ಕೆ ನಾವು ರೂಟ್ ಫೈಂಡ್ ಮಾಡಬೇಕು. ಸೊ ಫೈಂಡ್ ಮಾಡಿದ್ರೆ 5 into 7 35. ಸೊ ಎಕ್ಸ್ 35 ಪ್ಲ್ಯಾಂಟ್ಸ್ ಇನ್ ಈಚ್ ರೋ. ಸೊ ಇದು ವರ್ಡ್ ಪ್ರಾಬ್ಲಮ್. ಸೊ ಈಸಿಯಾಗಿದೆ. ನೆಕ್ಸ್ಟ್ ಏನು, ಸೊ ಫೈಂಡ್ ದಿ ಲೀಸ್ಟ್ ಸ್ಕ್ವಯರ್ ನಂಬರ್ divisible by each one of, so 12 15 and 20. Okay,
So least number divisible by each one, 12, 15, 20 is their LCM. 12, 15, 20. ಸೊ ಎಲ್ ಸಿ ಎಮ್ ಫೈನ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಎಲ್ ಸಿ ಎಮ್ಗೇನು 2 2 4 3 ಎಲ್ ಸಿ ಎಮ್ ಫೈನ್ ಮಾಡಿದ್ರೆ ಎಷ್ಟು 60 ಬರುತ್ತೆ. ಸೊ 60ಗೆ ಪರ್ಫೆಕ್ಟ್ ಸ್ಕ್ವೇರ್ 2 ಸ್ಕ್ವೇರ್ 2 ಸ್ಕ್ವೇರ್. ಸೊ ಇಟ್ ಈಸ್ ನಾಟ್ ಎ ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಇಟ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ 3 ಇಂಟು 5. ಸೊ ನಾವು ಪರ್ಫೆಕ್ಟ್ ಸ್ಕ್ವೇರ್ ಇದು ಮಾಡಬೇಕಂದ್ರೆ ಮಲ್ಟಿಪ್ಲೈ ಬೈ 15. ಸೊ ಇದು ಈಸಿಯಾಗೇ ಇದೆ. ನೆಕ್ಸ್ಟ್ ಎಕ್ಸಸೈಸ್ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್. ಇವಾಗ 14ಗೆ ಹೆಂಗೆ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ತೀರಾ? ಫೈಂಡ್ ನೋಡಿ ಈ ರೀತಿ. ಸೊ 9 ಆ ಥರ. ಸೊ 14ಗೆ ಹೆಂಗೆ ಆ ರೀತಿ. ಸೊ ಯೂಸಿಂಗ್ ಪ್ರೈಮ್ ಫ್ಯಾಕ್ಟರ್ ಸ್ಟ್ರಕ್ಚರ್ ಫಾಲೋಯಿಂಗ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಸೊ ಇದು ಈ ಟೈಪ್. Show that each of the following number is a perfect square, although find the square root of each ಕೂಡ. Find the smallest number by each multiplied. ಇದು ಮಲ್ಟಿಪ್ಲೈಡು, ಇದು ಡಿವೈಡೆಡು. ಸೊ ಈ ಥರ ನೋಡಿ ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಅರೇಂಜ್ನೆ. ಸೊ 1156ಗೆ ಸ್ಕ್ವೇರ್ ರೂಟ್ ಕಂಡು ಹಿಡಿದ್ರೆ ನಮಗೆ ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ 7th ಸೇಮ್. ಫೈಂಡ್ ದಿ ಲೀಸ್ಟ್ ಸ್ಕ್ವೇರ್ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವೈಸಬಲ್. ಇದಕ್ಕೆ ಇವು 4ಕ್ಕೆ ನಾವು ಎಲ್ ಸಿ ಎಮ್ ಫೈಂಡ್ ಮಾಡಬೇಕು. ಆ ಎಲ್ ಸಿ ಎಮ್ಮಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಅದರ ನಾವು ಸ್ಕ್ವೇರ್ ರೂಟ್ ಫೈಂಡ್ ಮಾಡಬೇಕು. ಆಮೇಲೆ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಬಂದಿಲ್ಲ ಅಂದರೆ ವಿ ವಾಂಟೆಡ್ ಟು ಮಲ್ಟಿಪ್ಲೈಡ್ ಬೈ ಈ ರೀತಿ ಅಂತ ಹೇಳಿ ಇದು ಮಾಡಬೇಕು. ಸೊ ಆಯ್ತಲ್ವ? ಸೊ ಪ್ರಾಪರ್ಟೀಸ್ಗೆ ಹೋಗೋ ಮುಂಚೆ ನೀವು ಇದನ್ನು ಒಂದು ಸಾರಿ ರಿವೈಸ್ ಮಾಡ್ಕೊಳ್ಳಿ. ಸೊ ಎಕ್ಸಸೈಸ್ ಇವಾಗ ಸ್ಕ್ವೇರ್ ರೂಟ್ ಇದು ನೋಡಿ, ನೆಕ್ಸ್ಟ್ ಇದು ನೋಡಿ ಅಂತ. So square root. ಎಕ್ಸಾಂಪಲ್ಸ್ ಎಲ್ಲ ನೋಡಿ, ಹಾಗೆ ಅರ್ಥ ಆಗುತ್ತಲ್ವ ನಿಮಗೆ. ಲೈಕ್ ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಸುಮ್ಮನೆ ಆ ಥರ ನೀವೇ ಗ್ಲ್ಯಾನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಇದು ಮಲ್ಟಿಪ್ಲೈಡ್ ಅಂತ ಕೇಳಿದ್ರೆ, ಇದು ಡಿವೈಡ್ ಅಂತ ಕೇಳಿದ್ರು. ಸೊ ಆಗ ನೀವು ಡಿವೈಡ್ ಮಾಡಬೇಕು, ಇಲ್ಲಿ ಇಂಟು ಆಲ್ ಇದು ಮಾಡಬೇಕು ಟು ಮೇಕ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ನೆಕ್ಸ್ಟ್ ಇದು
ಸೊ ಈಗ ಪ್ರಾಪರ್ಟೀಸ್ ಆಫ್ ಸ್ಕ್ವಯರ್ ಇದಕ್ಕೆ ಹೋಗೋಣ. ಸ್ಕ್ವಯರ್ ರೂಟ್ಸ್ ಆರ್ ಸ್ಕ್ವಯರ್ ನಂಬರ್ಸ್. ಓಕೆ, ಏನೇನು ಪ್ರಾಪರ್ಟೀಸ್ ಇದೆ ಅಂತ ನೋಡೋಣ. ಏನು ಫಸ್ಟ್ ಪ್ರಾಪರ್ಟಿ? ಸೊ ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು, ಸೊ ಸ್ಕ್ವಯರ್ ಆಫ್ ಎನ್ ಈವನ್ ನಂಬರ್. ಸೊ ಸ್ಕ್ವಯರ್ ಆಫ್ ಎ ಈವನ್ ನಂಬರ್ ಈಸ್ ಆಲ್ವೇಸ್ ಆ್ಯನ್ ಈವನ್ ನಂಬರ್. ಸೊ 2 ಈಸ್ ಎ ಈವನ್ ಆಫ್ ಎ 2 4. ಸೊ ಸ್ಕ್ವಯರ್ ಆಫ್ ಈವನ್ ನಂಬರ್ಸ್ ಈಸಿಯಾಗಿ ನಾವು ಇದು ಮಾಡ್ಬೋದು. ನೆಕ್ಸ್ಟ್, ಸ್ಕ್ವಯರ್ ಆಫ್ ಎನ್ ಆಡ್ ನಂಬರ್ ಈಸ್ ಆಲ್ವೇಸ್ ಆನ್ ಎ ಹಾಡ್ ನಂಬರ್. ಓಕೆ, ಆಲ್ವೇಸ್ ಆನ್ ಎ ಹಾಡ್ ನಂಬರ್, ಕರೆಕ್ಟ್ ಅಲ್ವಾ? ಸೊ 3 3s are 9, 5 5s are 25, 7 7s are 49, ಆ ರೀತಿ. ನೆಕ್ಸ್ಟ್ 2 ಪ್ರಾಪರ್ಟೀಸ್ ಆಯಿತು. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಏನು? ಸೊ ಥರ್ಡ್ ಪ್ರಾಪರ್ಟಿ ಬಂದು ಸ್ಕ್ವಯರ್ ಆಫ್ ಎ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಕೇಳಿದ್ರೆ ಈಸ್ ಎ ಪ್ರಾಪರ್ ಫ್ರ್ಯಾಕ್ಷನ್ ಲೆಸ್ ದೆನ್ ದಿ ಗಿವನ್ ಫ್ರ್ಯಾಕ್ಷನ್. ಸೊ 1/2 ಅಂತ ಕೇಳಿದ್ದಾರೆ. ಆಗ ಏನು ಬರುತ್ತೆ ಹೇಳಿ? ಸೊ ಇದನ್ನು ನಾವು 2 ಸರಿ ಮಲ್ಟಿಪ್ಲೈ ಮಾಡಬೇಕು. 2 ಸ್ಕ್ವಯರ್ 4/9, 2/3. ಸೊ ಲೆಸ್ ದೆನ್ ದಿ ಗಿವನ್ ಫ್ರ್ಯಾಕ್ಷನ್, ಇಟ್ ವಿಲ್ ಬಿ ದಿ ಲೆಸ್ ದೆನ್ ದಿ ಗಿವನ್ ಫ್ರ್ಯಾಕ್ಷನ್, ಆ ರೀತಿ. ನೆಕ್ಸ್ಟ್, ಡೆಸಿಮಲ್ ಫ್ರ್ಯಾಕ್ಷನ್ ಲೆಸ್ ದೆನ್ ದಿ 1. ಹೆಂಗೆ ಡೆಸಿಮಲ್? 0.1. ಸೊ ಲೆಸ್ ದೆನ್ ದಿ ಸ್ಮಾಲರ್ ದೆನ್ ದಿ ಗಿವನ್ ಡೆಸಿಮಲ್. ಇವಾಗ ಏನು ಎಕ್ಸಾಂಪಲ್ಸ್ ಏನು? 0.1 ಆ್ಯಂಡ್ 0.1 ಸ್ಕ್ವಯರ್. ಸೊ ಇದು ಹೇಗೆ ಮಾಡ್ತೀರಾ? ಸೊ 0.1. ಸೊ 0.1 ಇಂಟು 0.1. ಓಕೆ, ಆಗ 0.001. ಇಟ್ ವಿಲ್ ಬಿ ದಿ ಲೆಸ್ ದೆನ್ ದಿ ಗಿವನ್ ಡೆಸಿಮಲ್, ಸ್ಮಾಲರ್ ದೆನ್ ದಿ ಗಿವನ್ ಡೆಸಿಮಲ್. ನೆಕ್ಸ್ಟ್ ಏನು? ಡೆಸಿಮಲ್ ಆಯಿತು, ಫ್ರ್ಯಾಕ್ಷನ್ ಆಯಿತು, ಆಡ್ ನಂಬರ್ ಆಯಿತು, ಈವನ್ ನಂಬರ್ ಆಯಿತು. ನೆಕ್ಸ್ಟ್ ಏನು? ನಂಬರ್ ಎಂಡಿಂಗ್ ಇನ್ 2, 3, 7 or 8 ಈಸ್ ನೆವರ್ ಎ ಪರ್ಫೆಕ್ಟ್ ಸ್ಕ್ವಯರ್. ಇದೊಂದು ನೋಡಿ, ನಂಬರ್ ಬಂದ್ಬಿಟ್ಟು ಎಂಡಿಂಗ್ ವಿತ್ ಇವಾಗ 2, 3, 7 or 8. 2, 3, 7 and 8 ರೆಸ್ಪೆಕ್ಟಿವ್ಲಿ. ಸೊ ಇದು ಬಂದ್ಬಿಟ್ಟು ಇಟ್ ಈಸ್ ನಾಟ್ ಪರ್ಫೆಕ್ಟ್ ಸ್ಕ್ವಯರ್, ಇಸ್ ನೆವರ್ ಎ ಪರ್ಫೆಕ್ಟ್ ಸ್ಕ್ವಯರ್. ಯಾವುದಾದ್ರೂ ಸರಿ 2, 3, 7, 8 ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. 2, 3, 7, 8 ಯಾವ ನಂಬರಲ್ಲಾದರೂ ಎಂಡ್ ಆದರೆ ಅದು ಪರ್ಫೆಕ್ಟ್ ಸ್ಕ್ವಯರೇ ಅಲ್ಲ. ಎ ನಂಬರ್ ಎಂಡಿಂಗ್ ಇನ್ ಆ್ಯನ್ ಆಡ್ ನಂಬರ್ ಆಫ್ ಎ ಝೀರೋಸ್ ಈಸ್ ನೆವರ್. ಆಯಿತಾ? ಆಡ್ ನಂಬರಲ್ಲಿ ಇವಾಗ 0 ಅಂತ ಬಂದ್ರೇನು ಅದ್ರೂ ಪರ್ಫೆಕ್ಟ್ ಸ್ಕ್ವಯರ್ ಅಲ್ಲ. ಓಕೆ, ಸೊ ಆಡ್ ನಂಬರಲ್ಲಿ ಝೀರೋಸ್ ಇಸ್ ನೆವರ್ ಎ ಪರ್ಫೆಕ್ಟ್ ಸ್ಕ್ವಯರ್. ನಂಬರ್ 690, 87 ನೋಡಿ, ಇವಾಗ 7, 9, ನೆಕ್ಸ್ಟ್ 9. ಸೊ ಇಟ್ ಈಸ್ ನಾಟ್ ಪರ್ಫೆಕ್ಟ್ ಸ್ಕ್ವಯರ್. ಓಕೆ, ನೆಕ್ಸ್ಟ್ ಏನು? ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಇನ್ ಸ್ಕ್ವಯರ್ಸ್ ಆಫ್ ನಂಬರ್ಸ್. ಏನಿದೆ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್? ಹ್ಯಾವ್ ಯು ಎವರ್ ನೋಟಿಸ್ಡ್ ದಟ್ 1 + 3 = ಸಮ್ ಆಫ್ ಫಸ್ಟ್ 2 ಆಡ್ ನಂಬರ್ಸ್, ಕರೆಕ್ಟ್ ಅಲ್ವಾ? ಆಮೇಲೆ 2 ಸ್ಕ್ವಯರ್ = 4. ಸಮ್ ಆಫ್ ಫಸ್ಟ್ 3 ಆಡ್ ನಂಬರ್ಸ್ 3 ಸ್ಕ್ವಯರ್ 9. ನೆಕ್ಸ್ಟ್, ಸಮ್ ಆಫ್ ಫಸ್ಟ್ 4 ಆಡ್ ನಂಬರ್ಸ್ 4 ಸ್ಕ್ವಯರ್ 16. ಸಮ್ ಆಫ್ 5 ಆಡ್ ನಂಬರ್ಸ್ 5 ಸ್ಕ್ವಯರ್. ಸಮ್ ಆಫ್ only 2, 3, 4, 5. ಸೊ ಇಟ್ ಗೋಸ್ ಆನ್. ಫಸ್ಟ್ 8 ಆಡ್ ನಂಬರ್ಸ್ 8. ಓಕೆ, ಸೊ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂದರೆ ಈ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ? ನೆಕ್ಸ್ಟ್, ಪಿಥಾಗೊರನ್ ಟ್ರಿಪ್ಲೆಟ್ಸ್. ವಾಟ್ ಈಸ್ ದಿಸ್ ಪಿಥಾಗೊರನ್ ಟ್ರಿಪ್ಲೆಟ್ಸ್? 3 ನ್ಯಾಚುರಲ್ ನಂಬರ್ಸ್ ಆರ್ ಸೆಟ್ ಟು ಫಾರ್ಮ್ ಎ ಪಿಥಾಗೊರನ್ ಟ್ರಿಪ್ಲೆಟ್. ಓಕೆ, ನೆಕ್ಸ್ಟ್ ಈಗ ನೋಡ್ಬೋದು, ಪುಟ್ಟಿಂಗ್ m = 4, ವಿ ಗೆಟ್ 8, 15, 17 ಆ್ಯಸ್ ಎ ಪಿಥಾಗೊರನ್ ಟ್ರಿಪ್ಲೆಟ್. 3 ನ್ಯಾಚುರಲ್ ನಂಬರ್ಸ್ ಇರುತ್ತೆ. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡಿ ಇದು ಮಾಡೋದ್ರನ್ನೇ ಪಿಥಾಗೊರನ್ ಟ್ರಿಪ್ಲೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಸ್ಕ್ವಯರ್ ನಂಬರ್ಸ್ n² and n + 1² there are 2n non-perfect square numbers.